ಹಾಗೂ ನಮ್ಮ ಸರಜೋಡಿ ಹಾಡುವಂತ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ಯಾರಿಪ್ಪ? ನಡೆದಾಡೋ ದೇವ್ರ ಮಾತಾಡೋ ದೇವ್ರ ಗಾನಕ್ಕೆ ಹೋಗಿಲಿ ಶಾಪಾನುಗ್ರ ಸಮರ್ಥ ಉಳ್ತಿರ್ತಕ್ಕಂಥ ಹೌದು, ಸದ್ಗುರು ಮಧುಗೊಂಡೇಶ್ವರ ಅಪ್ಪಾಜಿ ಅವ್ರ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮ ವಿಸುಗೌಡ್ರು. ವಿಜುಗೌಡ್ರು. ವಿಸುಗೌಡ್ರು ಮತ್ತು ಹಾ, ಮಾತಾಡುವಂತ ಮಾಸ್ತರ್ ಗಾಲಿ ಎಲ್ಲಾ ಕಲಾವಿದರಿಗೆ ಹೌದು ನನ್ನ ತೊರವಿ ಗ್ರಾಮದ ಲಕ್ಷ್ಮೀದೇವಿ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಹೌದು. ಅನಂತ ಕೋಟಿ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತಾ ಅನ್ನೊಂದು ಮಾತದಿಲ್ಲಿ. ಏನದು ಮಾತಾ ಏನಂದ್ರಿ ನೀವೀಗ? ಏನಂದೇವು? ವಿಜುಗೌಡ್ರು ಹೌದು. ಬಾಳ ಒಳ್ಳೆ ವಿಜುಗೌಡ್ರು ಇವ್ರು. ಯಾಕೆ ಏನಾಗ್ಯದ? ಅಲ್ಲ, ಮದಗೋಣ ಮುತ್ತೆ ಶಿಶು ಮಕ್ಳು ಇಟ್ಟು ಹುಟ್ಟ್ಯಾವ್ಕರಿ ಹಾ, ಇವ್ನಾಗ ಯಾರು ಹುಟ್ಟಿಲ್ಲ ಮತ್ತ. ಯಾಕೆ ಅವ್ರಿಗೇನಾಗ್ಯದ? ಅಲ್ಲ, ಏನೇ ಸಾಹಿತ್ಯ ಬರುದ್ರು ಹೌದು ಆ ಮುತ್ತನ ಹೆಸರಲ್ಲಿ ಯಾರು ಹಾಡುದಿಲ್ಲ. ಹೌದು. ವಿಜುಗೌಡ್ರು ಸಾಹಿತ್ಯ ಬರ್ದಾರಸ್ತ್ರಿ. ಎಂತ ಬರ್ರಿ ಸಾಹಿತ್ಯ ನೀವು? ಇರ್ಲಿ, ಹಾ, ಅವ್ರಿಗೆ ಭಗವಂತ ಎಟ್ಟು ನೆಲಕೆದಟ್ಟ ಬರ್ದಾರ ಅವರು. ಬರಿಲಿಕ್ಕ ಇಲ್ಲ ಅಂದಿಲ್ಲ ನಾವು. ಮತ್ತೇನ್ ಮಾಡ್ಬೇಕತಿ? ಅಲ್ಲಿ ಅಜ್ಜವ್ರ ಹೆಸರು ಹಾಕೋದಿತ್ತ ಅಲ್ಲಿ. ಮತ್ತ ಕೆಲವೊಂದು ಪಳಿಯೊಳಗೆ ಹಾಡಿದ್ರೆ ಪದ್ಯಗಳನ್ನ ಈ ಪದ್ಯ ಮಧುಗುಣ ಮುತ್ಯಾರ ಬರ್ದಾರ, ಮಧುಗುಣ ತೀರ್ಕೊಂಡಾರಪ್ಪ. ಹಾ, ನೀ ಹೆಂಗ್ ಬರ್ದ ಪದ್ಯ ಅಂತ ಕೇಳಿದ್ರೆ ಏನ್ ಹೇಳ್ತಾರ ಅವರು? ಜಾಕಿ ಸಾಹೇಬ್ ಅಂತ ಅವ್ರೇ ಹೇಳ್ತಾರ್ರಿ. ಏಯ್, ಮತ್ತ ಜಾಕಿರ್ ಸರ್ ಅವ್ರ ಹೆಸರು ಹಾಡಕ್ ಕಲ್ತಾರ ಎಲ್ಲಾರು. ಹಿಂಗೇನೆಲ್ಲ ಹೋಗ್ಬೇಡ. ಎಲ್ಲಾ ಸಾಹಿತ್ಯರು ಯಾರು ತಮ್ಮ ಹಾಡ ಬರೀತಾರ ತಮ್ಮ ಹೆಸರು ಹಾಕೊಂಡು ಹಾಡಕತ್ತಾರ. ಈಗ ಹಂಗೆ ತಿಳ್ಕೊಳಕ್ ಹೋಗ್ಬೇಡ, ಹಂಗೆ ಸಂಶಯ ಮಾಡ್ಕೊಳಕ್ ಹೋಗ್ಬೇಡಿ. ಸಾವು ಬರ್ಬೇಕ, ಸಂಶಯ ಅಂತ ಬರಬಾರ್ದು. ಮಹಾತ್ಮರ್ ಏನ್ ಹೇಳಿದಾರೆ, ನಿಮ್ಮ ಡೊಂಕ ನೀವೇ ತಿದ್ದುತ್ತೀರಿ, ಹೌದು, ಮತ್ತೊಬ್ಬರ ಡೊಂಕ ನೀವೇ ತಿದ್ದುತ್ತೀರಿ. ನಿಮ್ಮ ಮನಸ್ಸ ಸಂತೋಷಕೊಳ್ಳರಿ, ನಿಮ್ಮ ತನವ ಸಂತೋಷಕೊಳ್ಳರಿ. ನೆರಮನೆ ದುಃಖಕ್ಕೆ ಮೆಚ್ಚಿ ಹೇಳುವರು ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಅದಕ್ಕ ಜಗತ್ತದೊಳಗ ಶಿರ್ಸೈಲ್ಗ ಶಿರ್ಸೈಲ್ ಅಂತ ನಾವೇನ್ ನಿಮಗ್ ಬೈದಿಲ್ರಿ. ಮದಗೊಂಡ ಗುರುಗಳ ಹೆಸರು ಹಾಕ್ರಿ ಅಂತ ಹೇಳಿದೇವ್ ನಾವು. ನಾವೇನ್ ನಿಮಗ್ ಅಂದಿದೇವ್? ನೀರೇ ನಮಗ್ ಬೈದಿದೆ ನಾವೇನ್ ಅಂದಿದೇವು? ಏನಂದಿಲ್ಲ. ಮದಗೊಂಡ ಮುತ್ಯಾರ ಹೆಸರು ಹಾಕ್ರಿ ಅಂದ ಬಳಕ ನಾವೇನಂದೇವು? ಒಳ್ಳೆ ಗುರುಗಳ ಹೆಸರ ಏನೋ ಸಾಹಿತ್ಯ ತಪ್ಪ ಆಯ್ತಪ್ಪ ಅಂದ್ರ ಅದ್ರದ್ದು ಬಟ್ಟ ಕುಂಟಬಾರ್ದು ಗುರುವಿಗೆ. ಗುರುಗಳಿಗೆ ಹೆಸರು ತಪ್ಪು ಬರಬಾರ್ದ ಅನ್ನೋ ಉದ್ದೇಶಕ್ಕಾಗಿ ನಾವು ನೀವೇ ಹೆಸರು ಹಾಕಿ ಹಾಡ್ರಿ ಗೌಡ್ರ ಅಂತ ನಂದಿದೇವಣ್ಣ. ಅದು ತಪ್ಪ್ರಿ ಅಲ್ಲಿ ಒಪ್ರಿ ಅಲ್ಲಿ ನಮಗ ಅದ್ ಹೆಂಗಾಗ್ಲಿ ನಾವೇನ್ ಮಾಡೋದಾರ ಅವ್ರು ಗುರುವಿಂದ ಹಾಕಿ ಹಾಡ್ರಿ. ಇಟ್ಟು ಫೋಜಾರಿಕೆ ಮಾಡೋರು ನಿಮ್ ಕೂಡ ರಗಡ ಮ್ಯಾಲ ಮತ್ತೊಂದು ಕೂಡ್ತಾವಲ್ಲ, ಮತ್ ಅವ್ರಿಗೆ ಹಿಂಗೆ ಕೇಳ್ರಿ ನೋಡುನು ಏನಂತ. ಮದಗೊಂಡ ಮಾರದ ಶಿಶುಮಕ್ಳು ರಗಡ ಮಂದಿ ಅದಾರ, ಸ್ವಂತ ಸಾಹಿತ್ಯ ಬರೋ ಸ್ವಂತ ಹಾಡಿ ಹಾಡ್ತಾರ ಅವ್ರು. ಅವ್ರಿಗೆ ಕೇಳಬೇಕಲ್ಲ, ಅವ್ರಿಗೆ ಇದೇ ರೀತಿಯಾಗಿ ಏನ್ರಿ ನೋಡು ಮದಗೊಂಡ ಮಾರದ ಹೆಸರು ಹಾಕ್ರಿ ಅಂತ ನೋಡುನು. ಅವ್ರ ಜರ ಅಂಜಾಲ ಇವ್ರಿಗೆ. ಮತ್ ಇಲ್ಲಿ ಬಾ ನಮ್ಗೆ ಹೇಳ್ತ್ರಿ ಪುಣ್ಯಾತ್ಮರ್ಯ, ಮದಗೊಂಡ ಮಾರದ ಹೆಸರು ಹಾಕ್ರಿ. ಹೌದಪ್ಪ ನಾವ್ ಹಾಕ್ತೇವ್, ಹಾಕ್ಲಕ್ಕೂ ನಾವ್ ಇಲ್ಲನಲ್ಲ. ಯಾಕಂತ ಕೇಳಿದ್ರೆ ನಾವ್ ಹೇಳುವ ಉದ್ದೇಶ ಏನದ, ಏನು ನಮ್ಮದೇ ಹೆಸರು ಬರ್ಲಿ, ನಾವೇ ಹಾಡ್ತೇವ್. ಮದಗೊಂಡ ಮುತ್ತನ ಪದ ಮುರ್ಮುರ್ದ್ ಮಾಡ್ಯಾರ. ಹೌದು, ಯಾರು ಕೆಲವೊಬ್ರು ಯಾಕಂದ್ರ ಅಂದಿನ ಹಿಡಿದು ಇಂದಿನ ತನ ಯಾರ್ಯಾರಿಗೆ ಏನೇನು ಬೇಕಾಗ್ತದ ಅದನ್ನೇ ಅವ್ರ ಸಾಹಿತ್ಯನ ಮುರಿದು ಮಾಡಿ ಮದಗೊಂಡ ಮುತ್ತನ ಹೆಸರು ಹಾಕ್ಯಾರ. ಗೊತ್ತಾಗ್ತದ ಜನಕ್ಕ, ಮದಗೊಂಡ ಮುತ್ತನ ಸಾಹಿತ್ಯ ಕೇಳ್ಯಾರ, ಯಾರ ಮದಗೊಂಡ ಮುತ್ತನ ಹಾಡ ಕೇಳ್ಯಾರ, ಪಟ್ಟೆ ಗೊತ್ತಾಗ್ತದ ಅವ್ರಿಗೆ ಇದು ಮದಗೊಂಡ ಮುತ್ತನ ಸಾಹಿತ್ಯದ ಇವ್ರು ಹಿಂಗ ಮಾಡ್ಯಾರ. ಅದಕ್ಕೆ ಯಾರೇನ್ ಮಾಡ್ಲಕ್ ಬರುದಿಲ್ಲ, ಮುತ್ತನ ಹೆಸರಿ ಹಾಕ್ಬೇಕಾಗ್ತದ. ಇದು ಏನೋ ಒಂದು ಹೆಚ್ಚು ಕಮ್ಮಿ ಆಗೋದ್ರೊಳಗ ಗುರುವಿಗೆ ಧಕ್ಕಿ ಬರಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ಅದಕ್ಕೆ ಹೇಳಿದ್ದಾಗ್ಯದ. ಅದಕ್ಕ ನೀವು ಗಂಗಾ ಸ್ಥಾನ. ನಾವ್ ಇನ್ನೊಂದು ಮಾತು ಹೇಳಿದೆ, ಏನು ಜ್ಞಾನೇಶ್ವರ ಮಹಾರಾಜರು ಕ್ವಾಣಿಲೆ ಬಾಯಿಲೆ ವೇದ ನುಡಿಸ್ಯಾರ. ಎಲ್ಲೇ ಕ್ವಾಣಿ ಮೇಲೆ ನುಡಿಸ್ಯಾರತಾರ ಅವ್ರು ನೋಡ್ರಿ, ಅಲ್ಲಿಗಳನ್ನ ಮಾತಾಡ್ತಾರ. ಅದಕ್ಕ ಬಂಧುಗಳೇ, ಎಲ್ಲೋ ಕ್ವಾಣಿ ಅಂದ್ರೆ ಜಡಿ ಜಗತ್ತಿಗೆ ಗೊತ್ತದ. ಕ್ವಾನ್ ಅಂತದು ವೇದ ನುಡಿದ ಜ್ಞಾನೇಶ್ವರ ಮಹಾರಾಜರು ಕ್ವಾಣಿನ ಬಾಯಿಲೆ ತಾವು ವೇದ ನುಡಿಸಿದು. ಇದು ಪುರಾಣ ಪುಸ್ತಕ ಹೇಳ್ತದ, ಹೌದಲ್ಲ, ಇತಿಹಾಸ ಹೇಳ್ತದ. ಮತ್ ನೀವು ಅಲ್ಯಾರ ನುಡಿಸ್ಯಾರ ಅಲ್ಯಾರ ಮಾಡ್ಯಾರ ಅಂದ್ರ ಮತ್ತೆ ಏನು ಮಾತಾಡೋದು ನಿಮ್ಮಂತವ್ರ ಮುಂದೆ ಮುಂದೆ ಕರೆಯದ. ನಿಮ್ ಮುಂದೆ ಹೇಳಿದ್ರೆ ಏನಾಯ್ತ? ಜಗತ್ತದಾಗ ಗುರು ಇಲ್ಲದೆ ಮುಕ್ತಿ ಇಲ್ಲ, ಕ್ವಾಣಿಲ ಬಾಯಿಲೆ ವೇದ ನುಡಿಸ್ಯಾರ. ಮೇನ ಮಸಳಿ ಕಪ್ಪಿ ನಾಯಿ ನರಿ ಇವೇನ್ರಿ ಮುಕ್ತಿಗೆ ಹೋಗ್ಯಾವನು ಅಂತನ. ಗಂಗಾ ಜಲದಾಗ ಹುಟ್ಟ್ಯಾವ ಒಂದ್ರೆ ಹೋಗ್ಯಾವನು, ಮುಕ್ತಿಗೆ ಹೋಗೋದು ಅವಶ್ಯಕತೆ ಇಲ್ಲತ್ತಿಲ್ಲಿ. ಮತ್ತೆ ಅದಕ್ಕೆ ಹುಟ್ಟ್ಯಾವ ಸಾಯ್ಲಾಕ. ಯಾಕಪ್ಪ ಅಂದ್ರ ಗುರುವಿನ ಮುಟ್ಟಿ ಗುರುವಿನ ಗುಲಾಮ ಜಗತ್ತದಾಗ ಆಗ್ಯಾರ ಅಂತೇಳಿ ನಿಮಗ ನಾನು ನೌಲಗುಂದದ ನಾಗನಿಗಪ್ಪವ್ರ ದಿಷ್ಟ ಅಂತ ಹೇಳಿದ್ನಿ. ಒಂದು ಕೊಟ್ಟಿರ ದಿಷ್ಟ ಅಂತ ಹೇಳಿಲ್ಲ ಅವ್ರಿಗೆ. ನೀರಿಗೆ ಮುಟ್ಟಿ ಗಂಗಾಕ ಮುಟ್ಟಿ ಯಾರ ಮುಕ್ತಿಗೆ ಹೋಗ್ಯಾರ, ಯಾರ ಹಿಂಗ ಹೆಸರು ಉಳ್ದದ ಅಂತ ಹೇಳಿ ಕೇಳಿದ್ದೇವ್ ನಾವು. ಹೌದಲ್ಲ, ಖರೇದ. ನೀವು ಅದಕ್ಕ ಏನು ಸುಳಿವೆ ಹಾಯ್ಲಿಲ್ಲ ನೀವು, ಅದ್ರ ಸನೇನೇ ಇಲ್ಲ. ಅದು ಹೇಳಿದ್ರ ಅವ್ರು. ನಾ ಅದು ಉದಾಹರಣೆ ಯಾಕೆ ಕೊಟ್ಟಿನಿ ಅಂತಂದ್ರ, ಯಾಕ ಇದರಂತೆನೆ ಗಂಗಾ ಸ್ನಾನ ಮಾಡದವರು
ಜಳಕ ಮಾಡದವರು ಹಾ ಹಾ ಅದು ಯಾರು ಮುಕ್ತಿಗೆ ಹೋಗ್ಯಾರ ಅಂತ ಕೇಳಿದ್ದೇವ್ ನಾವು. ಹಾ ವಿಷಯ ಅವರು ಈ ಭೂಮಿ ತಲೆ ಮ್ಯಾಲ ಗುರುವಿನ ಉಪದೇಶದಿಂದಲೇ ಜಗತ್ತೊಳಗ ಮುಕ್ತಿ ಅಂತ ಹೇಳ್ಯಾರ ಅವರು. ಎಲ್ಲಾರು ಕೇಳಿರಿ ನೀವು, ಗುರುವಿನಿಂದ ಮುಕ್ತಿ ಅಂತ ಹೇಳ್ತಾರ ಅವರು. ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಶಕ್ತಿ ಅಂತ ಹೇಳ್ಯಾರ ಅವರು. ಹೌದು ಹೌದು ಹೌದಿಲ್ಲ? ಸರಿಸಲ್ಲ. ಯೋಗಿನದ ಮೋಗ ಸಿದ್ದೇಶ್ವರ ಕೈಲಾಸದಲ್ಲಿದ್ದಾಗ ಏನಾಯ್ತು? ಅಂಶದ ಮತ್ತೆ ಹೇಳ್ತಾನ. ಏನ್ ಹೇಳ್ತಾನ? ಎಲ್ಲೋ ಅಂಶದ ಇವತ್ತಿನ ದಿವಸ ಹೌದು ನೀ ಹಾಲ ಸಮುದ್ರ, ಕೀಲ ಸಮುದ್ರ, ಸಪ್ಪೇಳ ಸಮುದ್ರಕ್ಕೂ ಸೋಪಾನ ಬಾಯಿಗೆ ಹೋಗಿ ಹೌದಾ ಹೂವ ಸೀತಾಳ ತಗೊಂಬ ಅಂದ. ತೊಗೊಂಬಂದಲ್ರಿ. ಹುಳ ಮುಟ್ಲಾರಿ ಹೂವ ಕಪ್ಪಿ ಕಟ್ಲಾರ ಸೀತಾಳ ತಗೊಂಬ ಅಂದ. ಹೌದು ಮತ್ತ ಗುರುನಿ ಅಲ್ಲೇ ನಮ್ಮ ಸೀತಾಳ ಐತಲ್ಲ ಕಳ್ಸಪ್ಪ ಅವನ ಯಾಕ್ರಿ ಬೇಕಿಲ್ಲ ಅದಕ್ಕೆ. ಅಲ್ಲ ಗುರು ಶಿಷ್ಯರ ಅಲ್ಲೇ ಗರ್ಗುರು ಕುಂದಿರ್ಬೇಕಿಲ್ಲ, ಇವ್ಯಾಕೆ ಬೆಳೆದ್ರ ಅವರು? ಇದು ಹೆಂಗ ಅಂತ ಕೇಳಿದ್ರ ಮಾತಾಡುವಂತ ಮಾತ ಹೆಂಗ್ರಿಪ್ಪ? ಈ ಜಾಲಗೇರಿ ಅನ್ನೋಂತ ಪುಣ್ಯ ಕ್ಷೇತ್ರದ ಒಂದ್ 6 ಮಂದಿ ಕುಡುಕರು ಇದ್ರತ್ರಿ. 6 ಮಂದಿ ಕುಡುಕರು ಕುಡ್ದಾರ ಯಾರ ಕಲಗುದ್ರಪ್ಪ ಮತ್ತ ಇಲ್ಲ, ಇಲ್ಲಿ ಯಾರು ಕುಡೋರು ಇಲ್ಲ ಇಲ್ಲಿ. ಹೆಂಗ ಅದಕ್ಕೆ ಹೇಳ್ಬೇಕಾಗ್ತದ ಮೊದಲೇ. ಒಂದ್ 6 ಮಂದಿ ಕುಡುಕರಿದ್ರು. ಊರೊಳಗ್ ಕುಡಿಯೋದು, ಅನ್ಯಾಯ, ಅತ್ಯಾಚಾರ, ಕೊಲೆ ಸೋಲಿಗೆ ಏನೆಲ್ಲ ಮಾಡ್ಕೋತ ನಡೆದಿರ ಅವ್ರು. ನಡೀದಿರಲ್ರಿಪ್ಪ. ಊರಾನ ಮಂದಿ ವಿಚಾರ ಮಾಡಿದ್ರು ಒಂದಿನ, ಏನ್ರಿಪ್ಪ? ಜಾಲಗೇರಿ ಹಿರಿಯಾರು ಕೂಡಿಕೊಂಡು ಏನು ಮತ್ತ ನಮ್ಮ ಊರಾಗ ಹುಡುಗರು ಕುಡಿಲತ್ತಾವ್, ಕೆಡ್ಲಾಕತ್ತಾವ್, ಬಹಳ ಅತ್ಯಾಚಾರ ಅನ್ಯಾಯ ಮಾಡ್ಲತ್ತಾರ. ಹೌದು, ಇತರ ಸುಧಾರಿಸ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ನಾವು? ಏನಿಲ್ಲಪ್ಪ, ಸಿದ್ದೇಶ್ವರ ಅಪ್ಪಾಜಿ ಅಂತವ್ರ ತಂದ ಊರಾಗ ಪ್ರವಚನ ಸುಣಂದ್ರ. ಪ್ರವಚನ ಅಪ್ಪರ್ ತಂದ ಅಂಶದ ಮುತ್ತೇನ ಜಾತ್ರೆ ಮಾಡಿ ಹೌದು ಊರಾಗ ಸಿದ್ದೇಶ್ವರ ಅಪ್ಪಾಜಿ ಅವ್ರ ತಂದ ಪ್ರವಚನ ಕಚ್ಚನಂದ್ರು. ಹೌದು ಆಯ್ತ ತಿಳ್ಕೊಂಡು ಮುಂದ್ 15 ದಿನ ಎಲ್ಲಕ್ಕಾಗಿ ಹೌದು ಅಂಶದ ಮುತ್ತೇನ ಜಾತ್ರೆ ಹೂಡಿ ಡೋನೋಜ್ ಮಾಸಿಂದ ಅಪ್ಪನ ಕರೆಸಿದ್ರು. ಹೌದು ಎಲ್ಲಾ ಜಾತ್ರೆ ಬಹಳ ಚಂದ ನಡೀತು. ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ಪ್ರವಚನ ನಮ್ಮೂರಿಗೆ ಬರ್ಬೇಕು ಮತ್ತೆ ಆಮಂತ್ರಣ ಕೊಟ್ರು. ಕರೆಕ್ಟ್ ಜಾತ್ರೆ ನೋಡಿ ಸಿದ್ದೇಶ್ವರ ಅಪ್ಪಾಜಿ ಅವರು ಬಂದ್ರು, ಪ್ರವಚನಕ್ಕೆ ಬಂದ್ರು ಜಾಲಗಿರಿ ಊರಿಗೆ. ಹೌದಾ? ಜಾಲಗಿರಿ ಊರಿಗೆ ಬಂದ್ರು. ಹೌದು, ಮುಂದೆ 1 ತಿಂಗಳ ಪರ್ಯಂತರವಾಗಿ ಪ್ರವಚನ ನಡೀತು. ಪ್ರವಚನ ನಡೀತು. ಇವರು 6 ಮಂದಿ ಕೂಡಿಕೊಂಡು ದಿನ ಒಂದು ಕ್ಯಾನ್ ದಾರು ದೂರ ಕೂತ ಪ್ರವಚನ ಕೇಳ್ತಾರೆ ಮಕ್ಳು. ಇವರು ಗಾಳಿ ಆ ಕಡೆ ದೂರ ಕೂತ ಒಂದ್ ಕ್ಯಾನ್ ದಾರು ತಂದು ಪ್ರವಚನ ಕೇಳ್ತಿದ್ರು. ಹೌದು, 31 ದಿನಕ್ಕೊಂದು ಮಾತು ಕೊನೆಯದಾಗಿರ್ತಕ್ಕಂಥ ಮಾತು. ಏನ್ ಹೇಳಿದ್ರಿಪ್ಪ? ಯಾರ ಭಗವಂತನ ನಾಮಸ್ಮರಣೆ ಮಾಡ್ತೀರಿ, ಯಾರ ಪುಣ್ಯ ಮಾಡ್ತಿರ್ಲ ಅವ್ರು ಸದ್ಗತಿ ಹೊಕ್ಕಿರಿ. ಸದ್ಗತಿ ಹೋಗ್ತಿರ ಹೇಳಿಬಿಟ್ರು ಅಪ್ಪಾಜಿ ಅವರು ಪ್ರವಚನದಾಗ. ಸಿದ್ದೇಶ್ವರ ಅಪ್ಪಾಜಿ ಇಟ್ಟು ಹೇಳಿಬಿಟ್ರು. ಕೊನೆಯದಾಗಿಟ್ಟು ಹೇಳಿ ಮಂಗಳಾರತಿ ಮಾಡಿ ಹೌದು ತಮ್ಮ ಮಟ್ಟಕ್ಕೆ ಹೊಂಟ್ರು, ಆಶ್ರಮಕ್ಕೆ ಹೋದ್ರು. ಇವರು 6 ಮಂದಿ ಕುಡುಕರು ದೂರ ಕೂತ್ ಪ್ರವಚನ ಕೇಳಿದ್ರು. ನೋಡ್ರಿ, ಕೇಳಿದ್ರಲ್ರಿಪ್ಪ 6 ಮಂದಿ ಅವರು ಕೇಳಿದ್ರು. 6 ಮಂದಿ ವಿಚಾರ ಮಾಡಿದ್ರು. ಏನ್ ವಿಚಾರ ಮಾಡಿದ್ರು? ಏನೋ ಮತ್ತೆ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಮತ್ತೆ ಯಾರ ಪುಣ್ಯ ಮಾಡ್ತಿರೋ ಸದ್ಗತಿ ಹೋಗಿರ್ ತಿಳಿಯಾರ. ಹೌದು, ಮತ್ತೆ ಎಷ್ಟು ದಿನ ಬರೀ ನಾವು ಪಾಪನೆ ಮಾಡ್ಕೋತ ನಡೆದೆವು. ಹೌದಾ, ಇನ್ನು ಪುಣ್ಯ ಮಾಡೋಣ ಅಂದ್ರು. ಇನ್ನು ಪುಣ್ಯ ಮಾಡೋಣ ನಾವಿನ್ನ. ಹೌದು, ಇನ್ನು ಪುಣ್ಯ ಮಾಡೋಣ ಅಂದ್ರು. ಪ್ರವಚನ ಮುಗಿತ್ತು. ಊರಾಗ ಹೊಕ್ರ ನೋಡ್ರಿ. ಊರಾಗ ಹೊಕ್ರು. ಹೌದು, ಊರಾಗ ಹೋಗುದ್ರಾಗ ಒಂದು ಕುರುಬರ ಪಕ್ಕಿ ಮುದುಕಿ ಸತ್ತಿತ್ರಿ. ಕುರುಬರ ಪಕ್ಕಿ ಮುದುಕಿ ಸತ್ತಿತ್ತ? ಯಾರು? ಕುರುಬರ ಪಕ್ಕಿ. ಕುರುಬರ ಪಕ್ಕಿ ಮುದುಕಿ ಸತ್ತಿತ್ತು. ಹೌದು, ಆ ಮುದುಕಿ ಮನೆಗೆ ಹೋಗಿ 6 ಮಂದಿ ಕುಡುಕರು ತಾಕೀತ್ ಮಾಡಿದ್ರು. ಏನ್ ತಾಕೀತ್ ಮಾಡಿದ್ರು? ಮಕ್ಕಳ್ರೆ, ಇವತ್ತಿನ ದಿವಸ ಹೌದು ಈ ಮುದುಕಿನ ಗೋರಿಗೆ ಹೋಗಿ ಅವ್ರ ನಾವ, ಗೋರಿ ಹಡ್ಡ ಅವ್ರ ನಾವ, ಶವ ಸಂಸ್ಕಾರ ನಾವೇ ಮಾಡೋರು. ಎಲ್ಲಾ ಶವ ಸಂಸ್ಕಾರ ನಾವ ಮಾಡ್ಬೇಕಾಗ್ಯದ. ಹೌದು, ನಮಗ್ ಪುಣ್ಯ ಬರ್ಬೇಕಾಗ್ಯದ. ಹೌದು, ಇದನ್ನೆಲ್ಲಾ ಶವ ಸಂಸ್ಕಾರ ನಾವೇ ಮಾಡ್ತೇವು. ಇದ್ರ ಊರಾನವ್ರು ಮತ್ತು ನೀವು ಮನೆಯವ್ರು ಏನ್ರ ಭಾಗಿಯಾದ್ರೆ ನಿಮಗ್ ಕೈಕಾಲ ಮುರಿತಿನ ಮಕ್ಕಳ ಮನೆಯವ್ರು ತಾಕೀತ್ ಮಾಡಿಬಿಟ್ರಿ. ಮನೆಯವ್ರು ತಾಕೀತ್ ಮಾಡಿಬಿಟ್ರು. ಹೌದು, ತಾಕೀತ್ ಮಾಡಿಬಿಟ್ರು. ಅವ್ರ ಮನೆಯವ್ರು ಅಂದ್ರು, ಊರಾನವ್ರು ಅಂದ್ರು. ಏನಂದ್ರು? ಮೊದಲೇ ನಮ್ಮ ಊರಾಗ ಕೆಟ್ಟ ಕೊಡ್ ಕಡ್ಸ್ಕೊಂಡ್ರಿ ಅವ್ರು. ಕೆಟ್ಟ ಲಪ್ಪಂಗ್ರು. ಇತ್ತೂರ್ ತೆಕ್ಕಿಗೆ ಎಲ್ಲಿ ಬೀಳತ್ತ ತಿಳ್ಕೊಂಡು ಹೌದು ಸತ್ತ ಮುದುಕಿನ ಎತ್ತಿ ಅವ್ರಿಗೆ ಕೊಟ್ಟು ಬಿಟ್ರಿ. ಮುದುಕಿ ಎತ್ತಿ ಕೊಟ್ರು. ಹೌದು, ಇವರು 6 ಮಂದಿ ಕೂಡಿಕೊಂಡು ಕಂಬಳಿ ಚಾಳಿ ತಯಾರು ಮಾಡ್ಕೊಂಡು ಹೊಂಟ್ರು ನೋಡಿ ಸ್ಮಶಾನಕ್ಕೆ. ಅಕಾಡೆಮಿ ಹೊಯ್ದಾಡ್ಕೋತ ಫುಲ್ ನಿಷೇಧಾಗ ಇದ್ರು. ಅರ್ಧಂಬರ್ಧ ನಿಶ್ಚಯ ಇತ್ತು. ಇದು ಅಕ್ಕಡ ಜಗಾಡ್ ಇಕ್ಕಡ ಜಗಾಡ್ ನೋಡಿದ್ರೆ ಏನಾಯ್ತು? ಚಾಳ್ಯಾಗಿನ ಹೆಣ ಹಾದಾಗಿ ಬಿತ್ತು. ಕಾಲೇಜ್ ಚಾಲ್ತು ಗೋರಕ್ ಹೋಗ್ಬಿಟ್ರು ಗಂಡ ಗೊಬ್ಬರುಗಳು. ಹೌದು, ಗೊಬ್ಬರಗಳೇ ನನಗೂ ಅಂತವ್ರು ಬೇಕಾ ಯಾರು ನೋಡಿ. ನಾನು ಹೋಗ್ತೀನಿ ಅಲ್ಲಿ. ಕಾಲೇಜ್ ಚಾಲ್ತು ಗೋರಿ ಮೇಲೆ ಹೋದ್ರು, ಗೋರಿಗಿರಿ ಅಡ್ಡಿದ್ರು. ಚಾಳ್ಯಾಗ ಬಂದ್ ಮುದುಕಿ ನೋಡ್ತಾರೆ. ಮುದುಕಿಲಿ ಚಾಳ್ಯಾಗ ಎಲ್ಲತ್ತು ಮುದುಕಿ ಎಲ್ಲಿ ಹೋಯ್ತಿವ್ ನಾವು ಉಡಾಳ ಮುದುಕಿ ಅಂದ್ರ ಅವ್ರು. ಹೌದು, ಅಕಾಡಿ ನೋಡುಗುಡ್ದನ ಒಂದು ಕುಂಬಾರ ಪಕ್ಕಿ ಮುದುಕಿ ಕೂಳಸ್ಲಕ್ ಬಂದಿತ್ರಿ. ಕುಂಬಾರ ಪಕ್ಕಿ ಮುದುಕಿ ಕೂಳಸ್ಲಕ್ ಬಂದಿತ್ತ. ಕುಂಬಾರ ಪಕ್ಕಿ ಮುದುಕಿ ಕೂಳಸ್ಲಕ್ ಬಂದಿತ್ತು. ಹೌದು, ಇವ್ರು 6 ಮಂದಿ ಕುಡುಕರು ವಿಚಾರ ಮಾಡಿದ್ರು. ಏನ್ ವಿಚಾರ ಮಾಡಿದ್ರು?
ಎಟ್ ಓಡಾಳದು ಮುದುಕಿ ಎಟ್ರೆ ಬೇರಿಕೆ ಅದು ಇದು ಮನ್ಯಾಗ ಗದಗಟ್ಟಿ ಕಟ್ಟಿ ಕುಂಡಿಸಿದ್ರು ಕುಂಟಿಸಿದ್ರು ಹೌದಿಲ್ಲ ಹೌದು ಗದಗಟ್ಟಿ ತಂದು ಹೌದು ಕುಣಿಸತಕ್ಕಂತ ಮುದುಕಿನ ತಂದು ಗೋರ್ ಮೇಲೆ ಇಟ್ರಿ ಎದ್ದು ಕೂಳ ಹಾಸ್ಲಕ್ಕ ಹಿಡ್ಕೊಂಬರಿ ಮಗನ ಅಂದ್ರ ಎಟ್ಟು ಬೇರೆಕ್ ಇರ್ಬೇಕು ಮುದುಕಿದು ಹಾ 4 ಮಂದಿ ಕುಡಿಕರು ಓಡ್ಯಾಡ ಮುದುಕಿನ ಹಿಡಿದ್ರು ಹಿಡಿದ್ರು ಮುದುಕಿ ಹೊಯ್ಕೊಳಕ್ ಬಡ್ಕೊಳಕತ್ರಿ ಅದು ಏನತ್ತ ಏನ 7 ಮುದುಕಿ ಅಲ್ವಾ ಕುಂಬಾರ ಪಕ್ಕಿ ಮುದುಕಿ ಅದನ್ನ ಕುಳ್ಳ ಹಾಸ್ಲಕ್ ಬಂದ್ರ ಬಿಡ್ರಿ ಹೋಗಿ ಕುರ್ಸಾಲ ಬಂದ್ರ ಅದಕ್ಕಿ ಏನ್ ಮಾಡಿದ್ರಿಪ್ಪ ಇವ್ರು 4 ಮಂದಿ ಕುಡ್ಕರಂದ್ರು ಏನಂದ್ರು ನೀ ಕುಂಬಾರ ಹಾಕಿರೋಕ ಕಂಬಾರ ಹಾಕಿರ್ಲಕ್ಕ ನೀ ಯಾರ ಹಾಕಿರು ನಡಿ ನಿನ್ನ ಮಣ್ಣ ಮುಸ ತಿಳ್ಕೊಂಡು ನಮ್ ಪುಣ್ಯ ಬೇಕಾಗಿದೆ ನಮ್ ಪುಣ್ಯ ಬೇಕಂತ ತಿಳ್ಕೊಂಡು ಜೀವಂತ ಮುದುಕಿನ ತಂದು ಗೋರ್ಯಾಗ ಮುಚ್ಚಿ ಮ್ಯಾಗ ಮಣ್ಣಿಗೆ ಮುಚ್ಚಿ ಮ್ಯಾಗ ಮಣಿಗೆ ಮುಚ್ಚಿ ಹೊಂಟ್ರು ಬಂದ್ ಹಾದಿಲಿ ಆದ್ರೆ ಹೊಂಟ್ರು ಹೊಂಟ್ರು ಹೌದು ಏನ್ ಚಾಳಾಗಿ ನನ್ನ ಹಾದಾಗಿ ಬಿದ್ದಿತ್ ನೋಡ್ರಿ ಹಾದೆ ಬಿದ್ದಿತ್ತಲ್ಲ ಇದು ಹೊಳ್ಳಿ ಇವ್ರ ಕಣ್ಣಿಗೆ ಬಿತ್ತದ ಹೊಳೆಯವ್ರ ಕಣ್ಣಿಗೆ ಬಿತ್ತು ಹೊಳ್ಳಿ ಇವ್ರ ಕಣ್ಣಿಗೆ ಬಿತ್ತು ಇವ್ರು 6 ಮಂದಿ ಕುಡುಕ್ರ ಅಂದ್ರು ಏನಂದ್ರು ಚಾಲ್ಗ್ಯಾರಿ ಊರ ಎಟ್ಟು ಮುದುಕ್ಯಾರ ಸತ್ತಾವ್ರಿ ಹಾ ಎಂತ ಉಡಾಸು ಮುದುಕಿ ಅಂದು ಸತ್ತಿಲ್ಲ ಅಂದ್ರ ಅವ್ರು ಎಟ್ರೆ ಬೇರೆಕಿರ್ಬೇಕು ಮುದುಕಿದು ಎಟ್ಟು ಬ್ಯಾರಕಿರೋ ಮುದುಕಿ ಹಾ ಮನ್ಯಾಗ ಅದಗಟ್ಟಿ ಕಟ್ಟಿ ಕುಣಿಸಿರ್ತಕ್ಕಂತ ಮುದುಕಿನ ತಂದ ಗೋರಿ ಮೇಲೆ ಇಟ್ರ ಎದ್ದು ಕುಳ್ಳಾರ್ಸ್ಲಕತ್ತಿತ್ತು ಉಳ್ಳಾಯಿಸ್ಲಕತ್ತಿತ್ತು ಕುಳ್ಳಾರ್ಸು ತಂದು ಗೋರ್ಯಾಗಿಟ್ರ ಎದ್ದು ಬಂದು ಹಾದಾಗಿ ಬಿದ್ದದ ಮಗದ ಅಂದ್ರ ಮುದುಕಿ ಅವ್ರು ಎಟ್ಟು ಸೊಕ್ಕಿಂದಿರ್ಬೇಕು ಮುದುಕಿದು ಹಾ ಎಟ್ಟು ಸೊಕ್ಕಿನ ಮುದುಕಿ ಅಂತ ತಿಳ್ಕೊಂಡು ಹಿಂಗಾರ ಸಾಯಂಕಾಲ ಮುದುಕಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರು 6 ಮಂದಿ ಕುಡುಕರು ವಿಚಾರ ಮಾಡಿ ಏನ್ ಮಾಡಿದ್ರಪ್ಪ ಹೆಗಲ ಮೇಲೆ ಹೊತ್ಕೊಂಡು ಊರ್ ಬಾಜು ಜಾಲಗೇರಿ ಗೌಡ್ರ ಬಾಯಿ ತಂದ್ರ ಮುದುಕಿ ದೊಡ್ಡ ಬಾವಿ ಇತ್ತು ದೊಡ್ಡ ಬಾಯಿ ಇತ್ತು ಹೌದು ಬಾಯಿ ಮೇಲೆ ತಂದ್ರು ಹಾ ಬಾಯಿ ಮೇಲೆ ಇತ್ತು ಜಾಡಿಸಿ ಮುದುಕಿನ ಒಗದಿಸ್ತಲ್ಲ ಬಾಯಾಗ ಭಯ ಹೋದ್ರು ಮುದುಕಿನ ಡಬಲ್ಲತ್ತೆ ಸಪ್ಪಳ ಬತ್ತು ಡಬಲ್ ಸಪ್ಪಳ ಬತ್ತು ಹೌದು ಆ ಬಾಯಿ ಅಗಸರ ಪಕ್ಕಿ ಮುದುಕಿ ಒಂದು ವಿಜ್ಞಾನ ಹೋಗಿರ್ತಿತ್ತು ಅವು ನನ್ನ ಹಾಟ್ಯಾದ ಏನ ಬಿತ್ತು ತಿಳ್ಕೊಂಡು ಅದು ಸೀರೆ ಕಬರಿದ ಮ್ಯಾಗ ಹವು ಹಾರಿ ಮ್ಯಾಗ ಓಡಿ ಬರ್ಲಾಕತ್ರಿ ಮುದುಕಿ ಅದು ಕಚ್ಚೇರ್ಸು ಒಂದ ಅಲ್ಲ ರಾತ್ರಿ ದಿನ ಕಾಣ್ತಿರು ಯಾಕೋ ಇಲ್ಲಿ ಯಾಕ ಆ ಊರ ಮುದುಕ್ಯಾರ ಎಲ್ಲ ಕೊಂದ್ರಿ ಅಂದ್ರ ಇನ್ನು ಊರ ಮುದುಕ್ಯಾರ ಎಲ್ಲಿ ಹೋಗ್ಬೇಕಿನ ಎಲ್ಲ ಮಾತಿನ ತಾತ್ಪರ್ಯ ಬೇರೆ ಅದ ಹೆಂಗದ ಮಾತಿನ ತಾತ್ಪರ್ಯ ಬೇರೆ ಅರ್ಥ ಅದಕ್ಕೆ ಏನ ಮುದುಕಿ ಚಾಳಿ ಕಬ್ರಿದ್ದ ಕಚ್ಚೇರ್ಸು ಹವಾರಿ ಮ್ಯಾಗ ಓಡಿ ಬರ್ತಿತ್ತು ನೋಡ್ರಿ ಇದು ಹೌದು ಇವ್ರು 6 ಮಂದಿ ಕುಡ್ಕತ್ತಿದ್ರು ನೋಡ್ರ ಮುದುಕಿ ಮ್ಯಾಗ ಬಂದ್ರ ಬರ್ಬೋದಲ್ಲ ಗೇಟಿ ನಿಂದ್ರ ಅಂದ್ರೆ ಹೋಗ್ಯಾವ ಬಾಳ ಬೆರಿಕೆದ ಮುದುಕಿ ಮ್ಯಾಗ ಬಂದ್ರ ಬರ್ಬೋದು ಗೆಟ್ಟಿ ನಿಂದ್ರ 4 ಮಂದಿ ಅಲ್ಲಿ 4 ಮಂದಿ ಹೋಗಿ ಗೆಟ್ಟಿ ಕೂತ್ರು ಹೌದು ಇದೇ ಹವು ಹಾರಿ ಬರ್ತಿತ್ತು ನೋಡ್ರಿ ಮುದುಕಿ ಕಾಚಿ ಕಬ್ರಿದ್ದ ಮುದುಕಿದು ಬರ್ತಿತ್ತ ಹಾರಿ ಬತ್ತಿವ್ರ ನಮ್ಗೆ ಹಿಡ್ರಿ ಮುದುಕಿನ ಅಂದ್ರ ಅದನ್ನು ಹಿಡ್ರಿ ಪಾಟೆ ಬಿಡಬೇಡ್ರಿ ಮುದುಕಿನ ಆ ಮುದುಕಿನ ಹಿಡಿದ್ರಿ ಮುದುಕಿ ಹೊಯ್ಕೋದ್ ಬಡ್ಕೊಳಕತ್ತು ಏ ಕುರ್ಸಾಲಿಗಳ ನಾ 7 ಮುದುಕಿ ಅಲ್ಲ ಅಗಸರ ಪೈಕಿ ಮುದುಕಿನ ಹೋಗ್ಯಾನ ಬಿಡ್ರಿ ಮಕ್ಕಳೇ ಅದಕ್ಕೆ ಅವಾಗ ಏನಾಯ್ತು ನೀ ಅಗಸರ ಪೈಕಿ ಹಾಕಿರು ಯಾರ ಪೈಕಿ ಹಾಕಿರ್ಲಕ್ಕ ನಮಗ ನಿನ್ನ ಮಣ್ಣು ಮಾಡಿ ನಮಗ್ ಪುಣ್ಯ ದೊರಬೇಕಾಗಿ ನಡಿ ತಿಳ್ಕೊಂಡು ಏನ್ ಮಾಡಿದ್ರು 6 ಮಂದಿ ಕುಡುಕರು ವಿಚಾರ ಮಾಡಿ ಏ ನೀವ್ ಕಂಬಳಿ ದೋತ್ರ ಕಳಿಯೋ ಒಬ್ಬ ದೊಡ್ಡ ಪಡಿಗಲ್ ತುಂಬಾರ ಅಂದ್ರ ದೊಡ್ಡ ಪಡಿಗಲ್ ಒಬ್ಬ ದೊಡ್ಡ ಪಡಿಗಲ್ ತಂದ ಒಬ್ಬ ದೋತ್ರ ಕೊಳದ ಹೌದು ಪಡಿಗಲಕ್ಕ ದೋತ್ರಕ್ಕ ಮುದುಕಿಗೆ ಜಾಯಿಂಟ್ ಮಾಡಿ ಹೊಳ್ಳಿ ಸಿರ್ಸಲ ಗೌಡ್ರು ಬ್ಯಾಗ್ ಹೋಗುದ್ರು ಗೌಡ್ರ ಬಾಯಿ ಹೋಗುದ್ರಲ್ರಿಪ್ಪ ಸಿರ್ಸಲ ಮ್ಯಾಗಿನ ಮುದುಕಿ ಬತ್ತನ 3 ಗುಳಿನೇ ಬಂದು ಡುಪ್ಪು 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 ಯಾಕೆ ಮಾತನ್ನ ಹೇಳ್ಬೇಕಾದ ಪುಣ್ಯಾತ್ಮರ ಅಂತ ಕೇಳಿದ್ರ ಯಾಕ್ರಿಪ್ಪ ಈ ಜಾಲಗೇರಿ ಅನ್ನುವಂತ ಪುಣ್ಯ ಕ್ಷೇತ್ರದೊಳಗ ಹೌದು 6 ಮಂದಿ ಕುಡುಕರ ಅಂತ ಹೇಳಿದೆ ನಾವು ಹೇಳಿರಲ್ರಿಪ್ಪ ಈ ಜಾಲಗೇರಿಗೆ 6 ಮಂದಿ ಕುಡುಕರು ಇಲ್ಲ ಎಲ್ಲಿದಾರ ಈ ಮಾನವನ ಶರೀರದಲ್ಲಿ 6 ಮಂದಿ ಕುಡುಕರದಾರ ಯಾರ್ಯಾರು ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ 6 ಮಂದಿ ಕೂಡಿ ಇವ್ರು 6 ಮಂದಿ ಕುಡುಕರು ಕೂಡಿಕೊಂಡು 3 ಮಂದಿ ಮುದುಕ್ಯಾರ ನಾಶ ಮಾಡ್ಯಾರ 3 ಮಂದಿ ಮುದುಕ್ಯಾರ ಯಾರು ನಮ್ಮಲ್ಲಿರ್ತಕ್ಕಂಥ ಶಾಂತಿ ನೀತಿ ಧರ್ಮ ಹೌದು 6 ಮಂದಿ ಕೂಡಿ 3 ಮಂದಿ ಕೊಲ್ಲಕತ್ತಾರ 3 ಮಂದಿನ ಕೊಲ್ಲಕತ್ತಾರ ಹೌದು ಅದಕ್ಕೆ ಇರ್ಲಿ ಇದು ನಮಗ ನಿಮಗ ಒಂದು ನಗಲಿಕ್ಕೆ ಮಾತಾಯ್ತು ಬಹಳಷ್ಟು ಒಳ್ಳೆ ಕೆಲಸರಾಗಿರ್ತಕ್ಕಂಥವ್ರು ವಿಷಯಗಳನ್ನ ಹೇಳಿದ್ರ ಅವ್ರು ಏನ್ ಹೇಳಿರಪ್ಪ ವಿಷಯ ಜಗತ್ತು ನಡಿಬೇಕಾದ್ರ ಗುರುವಿನಿಂದ ಜಗತ್ತು ನಡೆದತ್ತ ಅವ್ರತ್ತಾರ ಆಡಿನ ಮರಿ ಆಗ್ಲಿ ಯಾವುದೇ ವೈದ್ಯವತ್ತಿನ ದಿವಸ ಒಂದು ಕೆರೆ ಒಳಗ ಒಂದು ಸಮುದ್ರದೊಳಗ ಒಂದು ಗಂಗಾ ಜಲದೊಳಗ ಹತ್ರ ಜಳಕ ಮಾಡಿಸ್ತಾರ ಹತ್ರ ಪಾವನಿಂದ ಕಳಿತಾರ ಪಾಪಿಂದ ಕಳಿತಾರ ಅವ್ರು ಅವ್ರ ಪಾಪ ಎಂದು ಕಳಿತ 30 ಕೇಳ್ತಾರ ಅವ್ರು ಮಾಸ್ತರ ಇರುವ 84 ಲಕ್ಷ ಜೀವರಾಶಿ ಶ್ರೇಷ್ಠವಾಗಿರ್ತಕ್ಕಂಥ ಮಾನವತ್ನ ವರದಿ ಹೇಳಿ ನೀನು ಮೊದಲೇ ಮಾನವ ಐತಿ ಮಾನವ ಜನ್ಮಕ್ಕ ಬಂದ ಬಳಕ ಮಾನವ ಮುಕ್ತಿ ಹೋಗ್ತಾನ ದನಗಳ ಮುಕ್ತಿ ಹೋಗ್ತಾವ್ರಿ ಅಲ್ರಿ ಮಾಸ್ತರ ಹಿರಿಯಾರ ಕಲ್ರಿ ತರ ಇಲ್ಲಿ ಯಾಕ ನಾನೇ ಹೊಡ್ಕೋತ ಹಣಿ ಹಣಿ ನಿಮಗ ಒಡದ ಹೇಳಿನ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದ್ರ ಗುರುವಿನ ಪಾದ ಮುಟ್ಟಿದ್ರ ಜಗತ್ತೊಳಗಪ್ಪ ನಮ್ಮ ಮುಕ್ತಿ ಹಾಕದು ಈಗ ನವಲಗುಂದ ನಾಗಲಿಂಗದ ಹೇಳಿದ್ರಿ ಅದು ಒಪ್ಕೊಳ್ಳುವಂತ ಮಾತ ಕರೆಕ್ಟ್ ಅದ ಮಾತ ಒಪ್ಕೊಳ್ಳುವಂತ ಮಾತದು ಆ ಗುರು ಬಿಡಿಸ್ಕಶ ನಮ್ಮ ಸಿದ್ದಾಪನವನು ಹುಬ್ಳಿಗೆ ಇಲ್ಲಿ ನಂದು ಸಿದ್ದಾಟಿಗೆ ಬೆಳಂಗಿಲ್ಲ ನಿಂದ ಮುಂದೆ ಬೆಳಿಬೇಕಾದ್ರೆ ಎಲ್ಲಿ ಕತ್ಲಕ್ಕದ ಅಲ್ಲಿ ಹೋಗಿ ವಸ್ತಿ ಮಾಡೋದ ಅಲ್ಲಿ ನಿನ್ನ ಪವಾಡಲ್ಲಿ ಇಲ್ಲಿ ಬರ್ತದೆ ಇದು ಒಳ್ಳೆ ಮಾತದ ಹೌದು ಇದೇನು ಸುಮಾರು ತನಂಗಿಲ್ಲ
ಇಲ್ಲಿ ಒಂದು ಭೇದ ಬಂದೇ ಐತಿ ಕರೆ. ಭೇದ ಮಾಡಿರಿ ಹೆಂಗಪ್ಪ ಅಂತ ಕೇಳಿದ್ರ ಹಾ ಗುರು ನಾಗಲಿಂಗ ಸ್ವಾಮಿಗಳರೇ ಮಕ್ಳು ಆಗುದಿಲ್ಲ ಅಂತ ಹೇಳ್ಯಾರ. ಹೌದು ಮತ್ತ ಸಿದ್ದಾಪುರ ಮಕ್ಕಳು ಕೊಟ್ಟಾನ. ಮಕ್ಕಳು ಕೊಟ್ಟಾನ. ಮತ್ತಿದು ಹೆಂಗ ಹೌದು ಗುರು ಯಾಕೆ ಕೊಡ್ಲಿಲ್ಲ ಅವ್ರ ಮಕ್ಕಳನ್ನ? ಗುರು ಯಾಕೆ ಕೊಡ್ಲಿಲ್ಲ? ಗುರುವಿನಲ್ಲಿ ಅಂತದೇನು ದೋಷ ಇತ್ತು? ಕುಡಿಬೇಕಾಗಿತ್ತು. ಗುರುವಿನಂತಲ್ಲಿ ಶಕ್ತಿ ಇರಲಿಲ್ಲ. ಗುರು ಒಮ್ಮೆ ದಂಡಿಗೆ ಹಚ್ಚು ಅಟ್ಟ ಕೆಲಸ ಒಂದು ಮಾತು ಭ್ರಷ್ಟ ಆಗ್ತೈತಿಲ್ಲ ಗುರುವಿಂದ. ಮಾತು ಭ್ರಷ್ಟ ಹಾಕದಿ ಮಾತಿಲಿ. ಹಾ ಇದು ಗುರುವಿನ ಬೆಳೆಸ್ದಂಗ ಆಗುದಿಲ್ಲ. ಆಗುದಿಲ್ಲ, ಕೆಲಸ ಕೊಡಂಗಿಲ್ಲ ಇದು. ಹೌದಿಲ್ಲ? ಹೌದು. ಯಾರು ಯಾರು ಏಕಲವ್ಯಾಗ ವಿದ್ಯೆ ಕಲಿಸ್ತು? ಯಾರು ಪಾಂಡವರಿಗೆ ಮತ್ತು ಕೌರವರಿಗೆ ವಿದ್ಯೆ ಕಲಿಸ್ತಿದ್ ಯಾರು? ಏಕಲವ್ಯ ಗುರು ದ್ರೋಣಾಚಾರ್ಯ. ದ್ರೋಣಾಚಾರ್ಯರು. ಹಾ. ಹೌದು. ಗುರು ದ್ರೋಣಾಚಾರ್ಯರು ಹಾ ಪಂಚ ಪಾಂಡವರು ಮತ್ತು ಕೌರವರಿಗೆ ಬಿಲ್ವಿದ್ಯೆ ಕಲಿಸ್ತಿದ್ರು. ಹಾ ಕಲಿಸ್ತಾರಲ್ರಿಪ್ಪ. ಅವಾಗ ಏನಾಯ್ತು? ಏಕಲವ್ಯ ಹೋಗಿ ಕೇಳ್ತಾನ, ಏನ್ ಕೇಳ್ತಾನ? ಗುರುನಾಥ, ಹಾ ನನಗೂ ನೀವು ವಿದ್ಯೆ ಕಲಿಸ್ತೀರೇನು? ನನಗೂ ವಿದ್ಯಾ ಕಲಿಸ್ತೀರಿ ನೀವು? ನನಗೂ ಬಿಲ್ವಿದ್ಯೆ ಕಲಿಸ್ತೀರಿ ಅಂತ ಕಾಲಕ್ಕೆ ಗುರು ದ್ರೋಣಾಚಾರ್ಯ ಹೇಳ್ದ, ಏನ್ ಹೇಳಿದ್ರು? ನಾ ಉಚ್ಚ ಕುಲದವ್ರಿಗೆ ಅಟ್ಟೆ ವಿದ್ಯೆ ಹೇಳ್ತೀನ. ಹೌದಾ? ಅಂದ್ರ ಉನ್ನತ ಜಾತಿಯವ್ರಿಗೆ ಅಟ್ಟೆ ವಿದ್ಯೆ ಹೇಳ್ತೀನಿ, ನಿಮ್ಮಂತ ನೀಚ ಕುಲದವ್ರಿಗೆ ವಿದ್ಯೆ ಹೇಳಂಗಿಲ್ಲ ಅಂದವ. ಇದು ಗುರುವಿನ ಕೆಲಸ ತರ. ಇದಕ್ಕೆ ಕುಲದವ್ರು ಹೇಳುದಲ್ಲತ್ತಂದ್ರು. ಗುರುವಿನ ಕೆಲಸ ಇದು. ಗುರುವಿನ ಕೆಲಸ ಅಲ್ಲಿದು. ಗುರು ಎಲ್ಲಾರಿಗೆ ಸೇಮ್ ನೋಡ್ಬೇಕವ. ಯಾರಲ್ಲಿ ಭೇದ ಮಾಡಬಾರ್ದು. ಗುರುವಿನಲ್ಲಿ ಭೇದ ಅದ. ಹೌದು. ಹಂಗ ನನ್ನವು ಗಂಗಾದಿವಲ್ಲಿ ಎಲ್ಲಿ ಭೇದ ಅದೇನು? ಯಾರಿಗೆ ಭೇದ ಏನು? ಇವ ಹರಿಜನ ಸಮಾಜ ಅವ, ಇವ ಕುರುಬರ ಸಮಾಜ ಅವ, ಹೌದು. ಇವ ಗೌಡ್ರವ, ಹೌದು. ಕುಲಕರ್ಣಿ ಅವ. ಹೌದು. ಕರಿ ಎಲ್ಲಾರು ಜಳಕ ಒಂದೇ ಮಾಡ್ತಾರೆ. ಇಲ್ಲ ನೀರ್ ಬ್ಯಾರೆ ಅದಾರ ಮತ್ತ ಅದ್ರಾಗೆ. ಗಂಗಾ ಮಾತೆ ಭೇದ ಮಾಡಿಲ್ಲ. ಇರುವ 84 ಲಕ್ಷ ಜೀವರಾಶಿಗಳು ಹೌದು ಒಂದು ವೇಳೆ ಅನ್ನ ಇಲ್ಲದೆ ಬದುಕಬಹುದು. ಹೌದು. ನೀರಿಲ್ಲದ ಜಗತ್ತೊಳಗೆ ಯಾವ ಪ್ರಾಣಿ ಬದುಕಿಲ್ಲ. ಬದುಕ ಸಾಧ್ಯನೂ ಇಲ್ಲ. ಮುಂದಿನ ಸಂದಿಗೆ ನೀರಿಲ್ಲದ ಯಾವ್ದು ಪ್ರಾಣಿ ಬದುಕಿತ್ತಪ್ಪ ಹೇಳ್ದಂದ್ರ ಇವತ್ತಿನ ದಿವಸ ನೀನೇ ನನ್ನ ಗುರುಪ ಅಂತ ಹೇಳಿ ಹೋಗ್ತಾರ ಮತ್ ಮನೆಗಿನ. ಹೌದು ಹೌದು ಹೌದು. ಯಾಕೆ ಮತ್ತೆ ಅಭಿಷೇಕ ಮತ್ತೆ ಹಂಗೆ ಸೈಲ್ ಬಿಡಬೇಡ. ಇವ್ರು ಯಾಕೋ ಬಾಳ ಮಾತಾಡಕತ್ತಾರ. ಇವ್ರು ನಾವ್ ಅಲ್ಲಿ ತನ ಹೋಗ್ಬಿಡ್ತ ನಾವು ಸುಮ್ ಬಿಟ್ಟತಾನ ಇರ್ಲಿ. ಮತ್ ನಮ್ಮನ್ನ ಅದೇ ಹಾದಿಗೆ ತರಲಾತಾರ ಇವ್ರು. ನೀವು ಸಡ್ ಹೊಳ್ಯತ್ರಿ ಈಗ. ಸಡ್ಡು ಹೊಡೆದ ಅಲ್ಲಿದು ಮತ್ತ ಮಾತಿನ ಅರ್ಥ ಹಂಗಿರ್ತದ. ಜಗತ್ತಿನೊಳಗ ನೀರ್ ಕುಡ್ಲಾರಂತ ಪ್ರಾಣಿ ಯಾವುದು? ಯಾವುದು? ಇದು ಹೇಳಿದ್ರಿಪ್ಪ ಅಂದ್ರ ಹೌದಪ್ಪ. ನಮ್ಮ ಕ್ವಾನಭಾಗ್ಯ ಮಾಸ್ತರ್ ಬಹಳಷ್ಟು ಒಳ್ಳೆ ಕೆಲವರು ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲರಿಗೂ ಹೇಳ್ಕೊತ ಹೋಗುವಂತ ಮಾತು. ಏನ್ ನಮಗೆ ತಕರಾರಿಲ್ಲ. ಇದೊಂದು ಮಾತ್ರಿ ಇಲ್ಲಿ ಅಂಶದ ಮುತ್ತಿನ ಕರ್ಸ್ಯಾರ ಈಗ. ಹೌದು ಹೌದ್ರಿ. ಹೌದು. ಕೌದಿ ಪೌದಿ ತುಳ್ಕೋದ್ರ ಇಲ್ರಿ. ಮತ್ತ ಅದೊಂದು ಕೇಳ್ಬೇಕಲ್ಲ ಮಂದಿಗೆ. ಇವತ್ತು ಅಂಶದ ಮುತ್ಯ ಭಕ್ತರ ಮನೆಗೆ ಬಂದಾನಪ್ಪ ಅಂದ್ರ ಹೌದು. ಮತ್ತ ಹಾಸಿಗೆ ಪಾಸಿಗೆ ಎಲ್ಲಾ ಒಕ್ಕೊಂಡ್ರಿ ಇಲ್ವ ಮನ್ಯಾಗ? ಮತ್ ನೀವು ಹಂಗೆ ಕರ್ಕೊಂಡು ಅಂಶದ ಮುತ್ಯ ಕರ್ಕೋಬೇಕಾದ್ರ ಇಲ್ಲ ಹಂಗೆ ಇದು ಮೈಲಿಗೆ ಕಳಿತಾರ. ಮೈಲಿಗೆ ಕಳಿತಾರ. ಹಂಗ ಕರ್ಕೊಳಕ್ ಬರುದಿಲ್ಲ. ನೀರ್ ಬೇಕಾಗ್ತದ ಅಲ್ಲಿ. ನಿನ್ನ ಗುರುವಿನ ಮೂರ್ತಿ ಇತ್ತಪ್ಪ ಅಂದ್ರ, ಹೌದು, ನಿನ್ನ ಗುರುವಿನ ಮೂರ್ತಿ ಇತ್ತಪ್ಪ ಅಂದ್ರ ಮೊದಲ ನೀರ್ ತಂದು ಜಳಕ ಮಾಡಿಸಿ ನಂತರ ಗುಡಿಯಾಗ ಒಯ್ದಿರ್ತಾರ ನಿನಗ. ಆಮೇಲೆ ಹಿಂದ್ಗಿಡಿ ಎಲ್ಲಾರು ಗುರು ಆಶ್ರಮ ಮಾಡ್ಕೊತ ಹೋಗ್ನಿ. ಹೌದು ಹೌದು. ಸಂತ ತುಕಾರ ಮಹಾರಾಜರಿಗೆ ಹೌದು 4 ಮಂದಿ ಕೂಡ ವಿಚಾರ ಮಾಡಿದ್ರು. ಏನ್ ವಿಚಾರ ಮಾಡಿದ್ರು? ಸಂತ ತುಕಾರ ಮಗ ಎಷ್ಟು ಬೈದ್ರು ಕೂಡ ನಮ್ಗೆ ಒಟ್ಟು ಭಯಂಗಿಲ್ಲ, ಏನು ಮಾಡಂಗಿಲ್ಲವ. ಸಿಟ್ಟು ಅನ್ನೋದು ಇಲ್ಲ. ಇವ್ ಸಿಟ್ಟು ಅಂಬುದಿಲ್ಲ. ಹೌದು. ಇವಂಗ ಸಿಟ್ಟು ಬರ್ಸ್ಬೇಕಂದ್ರ ಅವ್ರು ಇನ್ನು ಸಿಟ್ಟು ಬರ್ಸ್ಬೇಕು ಅಂದ್ರು. ಗಂಗಾದ್ರಿ ಅಂತ ಪವಿತ್ರ ಸ್ಥಾನದ ಸ್ವಲ್ಪ ನೋಡ್ರಿ ವಿಚಾರ ಮಾಡಿ ನೀವು. ವಿಚಾರ ಮಾಡ್ರಿ. ಸಿಟ್ಟು ಬರ್ಸ್ಬೇಕಂದ್ರು ಹೌದು 4 ಮಂದಿ ಕೂಡ ವಿಚಾರ ಮಾಡಿದ್ರು. ಏನ್ ವಿಚಾರ ಮಾಡಿದ್ರು? ಒಂದು 500 ರೂಪಾಯಿ ಎಲ್ಲಿ ತೋಣು ಸುಣ್ಣ ತಂಬಾಕ ಅಡಿಕೆ ತಗೊಂಡು ಹೆಂಗೂ ಸಂತ ತುಕಾರಾಮ ಚಂದ್ರಭಾಗದ ನದಿ ಒಳಗ ಜಳಕ ಸ್ನಾನಕ್ ಬರ್ತಾನ. ಸ್ನಾನ ಮಾಡಿ ಪಾಂಡುರಂಗ ದರ್ಶನಕ್ಕೆ ಹೋಗ್ತಾನ. ಅಲ್ಲಿ ಅವಂಗ ತಿನ್ನೋದು ಉಗುಳುದು ಮಾಡೋಣ ಅಂದ್ರ ತಿನ್ನೋದು ಉಗುಳುದು ಮಾಡೋಣಂದ್ರು. ಆಯ್ತು ತಿಳ್ಕೊಂಡು ನಸುಕನ್ಯಾಗ 4 ಗಂಟೆಗೆ ಬಂದು 4 ಮಂದಿ ಕೂಡಿ ಹೌದು ಎಲ್ಲಾ ಸತ್ತು ಎಲಿ ತಂಬಾಕ ಸುಣ್ಣ ಅಡಿಕೆ ಕಾನ್ಸ ಎಲ್ಲಾ ತಗೊಂಡು ಕೂತ್ರಲ್ಲಿ ಕಟ್ಟಿ ಮೇಲೆ ಕೂತ್ರು. ಸಂತ ತುಕಾರಾಮ ಮಹಾರಾಜರು ಹೌದು ಚಂದ್ರಭಾಗ ನದಿ ಒಳಗ ಹೌದು ಸ್ನಾನ ಮಾಡಿ ಮ್ಯಾಲ ಬರ್ತಿದ್ರು. ಹೇಗ ಬರ್ತಿರಲ್ರಿಪ್ಪ? ಮ್ಯಾಲ ಬರ್ತಿದ್ರು. ಅಟ್ಟು ಬರೋದ್ರಾಗಿ ಇವ್ರು ಅಪ್ಪತ್ರ ಕೂತಿ ಬಿಡ್ತೀರಿ ಬಾಯಿ ಹಿಡ್ಕೊಂಡೆಲ್ಲ. ಇವ್ರು ಎಲ್ಲ ಸಜ್ಜ ಇಟ್ಕೊಂಡು ಬಾಯಿ ಇಟ್ಕೊಂಡು ಸುಮ್ ಕೂತಿ ಬಿಟ್ಟಿದ್ರು. ಇವ್ರು ಬಾಯಿ ಹಿಡ್ಕೊಂಡು ಕೂತಿ ಬಿಟ್ಟಿದ್ರು. ಯಾವಾಗ ಸಂತ ತುಕಾರಾಮ ಮಾಡ್ತಾರ ಪಿಚಕತ್ತ ಉಗುಳಿ ಬಿಟ್ರು ಅವ್ರ ಮ್ಯಾಲ. ತುಕಾರಾಮನ ಮ್ಯಾಗ ಉಗುಳಿ ಬಿಟ್ರು. ಹೌದು. ಸಂತ ತುಕಾರಾಮ ಸಿಟ್ಟಿ ತಿಳ್ಕೊಳ್ಳಿಲ್ಲ. ಸಿಟ್ಟಿಗೆ ಬಂದೇನ್ರಿ? ಸಿಟ್ಟಿಗೆ ಬರ್ಲಿಲ್ಲ. ಹೊಳ್ಳಿ ಹೋಗಿ ಅದೇನೆ ಚಂದ್ರಭಾಗ ನದಿ ಒಳಗ ಏನ್ ಮಾಡ್ದ? ಸ್ನಾನ ಮಾಡ್ದ. ಸ್ನಾನ ಮಾಡದಲ್ರಿ. ಸ್ನಾನ ಮಾಡಿದ ಸ್ವಚ್ಛಗೆ ಸ್ನಾನ ಮಾಡಿ ಮತ್ತೆ ಮ್ಯಾಗ ಬಂದ. ಹೌದು. ಮತ್ ಪಿಚ್ಚಕ ತಗೊಳಿರಿ. ಇವ್ರು ಮತ್ ಉಗುಳಿದ್ರು.
ಮತ್ ಉಳಿದ್ರು ಮತ್ ಹೋಗಿ ಜಳಕ ಮಾಡಿ ಬಂತು ತುಕಾರಾಮ. ಹೌದು ಹಿಂಗ ಒಂದು 101 ಸಲಿ 101 ಸಾರಿ 101 ಸರಿ ಇವ್ರು 4 ಮಂದಿ ಕೂಡಿ ಉಳಿದ್ರು. ಸಂತ ತುಕಾರಾಮ ಉಳಿದ್ರು. ಹೌದು ಉಳಿದ ಬಳಿಕ ಸಂತ ತುಕಾರಾಮ ಸಿಟ್ಟಿಗೆ ಬರ್ಲಿಲ್ಲ. ಯಾರಿಗೆ ಸಿಟ್ಟಿಗೆ ಬರ್ಲಿಲ್ಲವ? ಸಿಟ್ಟಿಗೆ ಬರ್ಲಿಲ್ಲ. ಹೌದು ಅವಾಗ 4 ಮಂದಿ ಕೇಳ್ತಾರ, ಏನ್ ಕೇಳ್ತಾರ? ಎಲ್ಲೋ ತುಕ್ಯ ಏ ತುಕ್ಕ. ಮಗನ ಇಟ್ಟು ನೀನು ನಾವು ತಂಬಾಕು ತಿಂದು ಉಳಿದ್ರು ಕೂಡ ಹೌದು ನಿನಗೆ ಸಿಟ್ಟರೆ ಐತಿಲೋ ಮಗನ ಅಂದ್ರು. ಸಿಟ್ಟ ರೈತರು ಮಗನ ನಿನಗಂದ್ರ ಅವ್ರು. ಅವಾಗ ಸಂತ ತುಕಾರಾಮ್ ಬಹಳ ಚಂದ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ ಮಾತ? ಎಂತ ಮಾತಂತ ಕೇಳಿದ್ರ ಎಂತಾದು ಹೇಳ ತುಕಾರಾಮ, ಏನು? ಯಪ್ಪ ಹಾ ನಾ ದಿನ ಒಂದೇ ಸಲ ಜಳಕ ಮಾಡ್ತಿದ್ನಿ, ಜಳಕ ಮಾಡ್ತೀವಿ ಒಂದೇ ಸಲ. ನಾ ದಿನ ಒಂದೇ ಸಲ ಸ್ನಾನ ಮಾಡಿ ಭಗವಂತನ ಸೇವಾಕ್ ಹೋಗಿದ್ನಿ. ಹೌದು ಇವತ್ತು 101 ಸಲ ಜಳಕ ಮಾಡಿ ಭಗವಂತನ ಸೇವಾಕ್ ಹೋಗುವಂತ ಪಾಳೆ ಬತ್ತಲ ಅಂತ ತಿಳ್ಕೊಂಡು ಅವ್ರ ಪಾದಿಗೆ ಶರಣ ಮಾಡ್ದವ. ಹೌದಾ ಹೌದಾ 101 ಸಲ ಜಳಕ ಮಾಡಿದ್ರ ಮನುಷ್ಯ ಹೆಂಗ ಹಾಕದ್ರಿ? 101 ಸರಿ ಜಳಕ ಮಾಡಿದ್ರು ತುಕಾರಾಮ್ ಮಹಾರಾಜರು. ಅವಾಗ ಪಾವನ ಐತ ಅವ್ರು ಎಲ್ಲ. ಜಗತ್ತು ಎಂತ ಪವಾಡ ಲೀಲೆಗಳ ಬಹಳ ಅದಾವು. ಹಾ ಹಾ? ಹೌದು ನೀವು ಗುರು ಎಲ್ಲ ಹಿಂದಿಗಡೆ ಹಾಕನವ, ಗುರು ಎಲ್ಲ ಗೊತ್ತದ ನಮಗೆ. ಗುರುವಿನ ಹಿಂದಿಗಡೆ ಮಾಡ್ಕೊಳಕ್ ಬರ್ತದ. ಹಾ. ಈಗ ನೋಡ್ರಿ ನಾಡ ಮೇಲಿನ ಸಿದ್ಧರಿಗೆಲ್ಲ ಹೌದು ನಾಡ ಮೇಲೆ ಸಿದ್ಧರಿಗೆಲ್ಲ ಹೂವ ಶೀತಾಳ ತರಬೇಕಾದ್ರೆ ಬಿಜಾಪುರಕ್ಕೆ ಬರ್ತಾರ. ಪ್ರಥಮ ಸಂಧಿ ಹೇಳಿ ನಿಮ್ಗೆ ಫಸ್ಟ್ ಹೇಳಿರ್ತೀವಿ ನಾವು. ಎದಕ್ ಬರ್ತಾರಪ್ಪ ಅವರು ಹೂವ ಶೀತಾಳ ತರ್ಲಕ್ಕ? ಹುಚ್ಚಿರೋದು ಬರ್ಲಕ್ಕ ಅವ್ರಿಗೆ. ಹೇ ಮತ್ತ ಹಂಗಲ್ಲಕ್ ಬರಾಗಿ ಹಾ ಗಂಗಾದೇವಿ ಅಂತ ಪವಿತ್ರದಳ ಪಾವನದಳ ತಿಳ್ಕೊಂಡೇ ಹೌದು ಹೂ ಶೀತಾಳ ಒಯ್ಲಕ್ಕಿಲ್ಲ ಬಿಜಾಪುರಕ್ಕೆ ಬರ್ತಾರೆ. ಎಲ್ಲ ಎಲ್ಲಿ ಮೇಲ್ನಾಡ, ಹೌದು ಚಿಕ್ಕೋಡಿ, ರಾಯಭಾಗ, ಹಾ ಗೋಕಾಯಿ ನಾಡ, ಗೋಕಾಯಿ ನಾಡದವ್ರು ಬರ್ತಾರೆ ಇಲ್ಲಿ. ಹೌದು ಹಾ? ಬರ್ತಾರ ಈ ಬರ್ತಾರ. ಬಿಜಾಪುರದ ಹೂ ಬಾಳ ಶೀತಾಳ. ಹೌದು. ಯಾಕಲ್ಲಿ ಊರ ನೀರಿದಿಲ್ಲ, ಹೌದು ಹಂಗೇನ್ ತಿಳ್ಕೊಳ್ಳೋ ವಿಚಾರ ಇಲ್ಲ. ಹಾ ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಹೌದು ಹೌದು ಇದು ಜಲ ಜಲ ನಮ್ಮ ನಿಮ್ಮೆಲ್ಲರಿಗೆ ಇದೊಂದು ಪವಿತ್ರವಾಗಿರ್ತಕ್ಕಂಥದ್ದು ಜಲ. ಇದು ನಾವು ಐತಿ ತಳಿ ಭೂಮಿ ತಳಿ ನಾವು ಬದುಕೆವು. ಇದಿರ್ಲಿಕ್ಕ ಯಾವ ಪ್ರಾಣಿ ಯಾವ ಜೀವನ ಈ ಭೂಮಿ ತಳಿ ಬದುಕಂಗಿಲ್ಲ, ಬದುಕುದಿಲ್ಲ. ಹಾ? ಹಾ ಒಂದು ಭಾಗ ಭೂಮಿ ಇದ್ರ 3 ಭಾಗ ನೀರ್ ಅದು ಭೂಮಿ ಮೇಲೆ. ಹೌದಾ ಅದನ್ನೇ ನೀವು ಅರ್ಥ ಮಾಡ್ಕೋಬೇಕಾಗ್ತದ ಮೊದಲು. ಹೌದು 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 ಹಾ? ಹೌದು ಇದು ಮೊದಲು ಏನಿತ್ತು ಜಗತ್ತಂತ ಕೇಳಿದ್ರ ಏನು? ನೀರು ನಿರಂಕಾರ ಇತ್ತು. ನೀರ್ ನಿರಂಕಾರ ಇತ್ತು. ಮೊದಲು ನೀರು ನಿರಂಕಾರ ಇತ್ತು. ಹೌದು ಅದ್ರೊಳಗ ಓಂ ಓಂ ಅನ್ನುವಂತ ಅಕ್ಷರ ಹುಟ್ಟಿದ ಒಳಗೆ ಅಲ್ಲಿ ಶಿವ ಪಾರ್ವತಿ ಉದ್ಭವ ಆಗ್ಯಾರ. ಹೌದು. ಅಲ್ಲಿ ತನ ನೆಮ್ಮದಿಯಲ್ಲಿ ಗುರು ಹೋಗಿದ್ದ. ಹಾ ಅವಾಗೇ ಇತ್ತು ನೀರ್ ನಿರಂಕಾರ. ಅವಾಗೆಲ್ಲ ನಿಮ್ ಗುರುಗಳೆಲ್ಲಾರು ಮಕ್ಕೊಂಡ್ರ ಮನ್ಯಾಗ? ಇಲ್ಲ ನಿದ್ದೆ ಹತ್ತಿತ್ತವ್ರಿ ಅವಾಗ. ಇವ ಹಾ ಅವ್ರ ಮಾತ್ ಕೇಳ ಮುಂಜಾನೆ ಮತ್ತೆ ಅಂಶದ ಮತ್ತೆ ಹೊರಗೆ ಹಾಕ್ತಾರೆ, ಜಳಕ ಮಾಡಿ ಹೊರಗೆ ಹಾಕ್ರಿ, ಹಂಗೆ ಹೊರಗೆ ಹಾಕಿರಿ. ಮತ್ತೆ ನೀವು ಹಾ ಅವ್ರ ಮಾತ್ ಕೇಳ ಗುರು ಅಂತ ಹಂಗೆ ಹೊರಗೆ ಹಾಕ್ಬೇಡ್ರಿ ಯಾರು. ಹಾ